ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಪಟ್ಟನ್ನ ಹಿಡಿದಿದೆ. ನಾಗೇಂದ್ರ ರಾಜೀನಾಮೆಗೆ ಮೈತ್ರಿ ನಾಯಕರು ಕೂಡ ಜಟಾಪಟಿ. ಯಾಕೆಂದ್ರೆ ರಾಜೀನಾಮೆ ಪ್ರತಿಭಟನೆ ವೇಳೆನೆ ವಿಪಕ್ಷದಲ್ಲಿ ಅಪಸ್ವರ. ರಾಜೀನಾಮೆ ಕೊಡಿ ಅಂತಾರೆ, ಪ್ರತಿಭಟನೆ ಮಾಡ್ತಾರೆ. ಬಟ್ ಬಿಜೆಪಿ ಜೆಡಿಎಸ್ ಮಧ್ಯೆ ಒಂದ್ ರೀತಿ ಅಪಸ್ವರ ಕೇಳ್ಬರ್ತಾ ಇದೆ. ಮೈತ್ರಿಯಾಗಿ ಹೋರಾಡುವಲ್ಲಿ ಬಿಜೆಪಿ ಜೆಡಿಎಸ್ ಮತ್ತೆ ವಿಫಲರಾಗ್ತಿದ್ದಾರೆ, ಎಡುತ್ತಿದ್ದಾರೆ. ಮೈತ್ರಿ ನಾಯಕರ ತಂತ್ರಗಾರಿಕೆಗೆ ಸ್ವಪಕ್ಷೀಯರಿಂದಲೇ ವಿರೋಧ. ಸದನದ ಸಮಯ ವ್ಯರ್ಥವಾಗ್ತಾ ಇದೆ ಅಂತ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿಬಿಟ್ರು. ಸಮಯ ವ್ಯರ್ಥವೆಂದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಂದ ಅಸಮಾಧಾನ. ಆರ್ ಅಶೋಕ್ ಮತ್ತು ಜೆಡಿಎಸ್ ನಾಯಕ ಆಗಿರುವಂತಹ ಸುರೇಶ್ ಬಾಬು ನಡೆ ಬಗ್ಗೆ ಇರಿಸು ಮುರಿಸು. ಕಾರಣ ಇದೇ ಒಂದು ಅಸ್ತ್ರವನ್ನ ಇಟ್ಕೊಂಡು ಆಡಳಿತಾರೂಢ ಸರ್ಕಾರವನ್ನ, ಆಡಳಿತಾರೂಢ ಪಕ್ಷವನ್ನ ಕಟ್ಟಾಕ್ಬೇಕು ಅಂತ ಬಿಜೆಪಿ ಜೆಡಿಎಸ್ ಅನ್ಕೊಂಡಿದ್ರು. ಬಟ್ ಅವರಲ್ಲೇ ಒಮ್ಮತ ಮೂಡ್ತಾ ಇಲ್ಲ. ನಾಗೇಂದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಉಳಿದ ವಿಚಾರ ಯಾವಾಗ ಚರ್ಚೆ ಮಾಡುವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರ ಮೇಲೂ ಕೂಡ ಅಪಸ್ವರ. ಇನ್ನು ಬಿಡದಿ ನೈಸ್ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಬಿಜೆಪಿಗರು ಅಂದ್ರು. ಈ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ತಂತ್ರಗಾರಿಕೆಯನ್ನ ಹೆಣೆದಿದೆ. ಈ ವಿಚಾರ ಎತ್ತೋದ್ರಿಂದ ರೈತ ಸಮುದಾಯದ ಬೆಂಬಲ ಪಡೆಯುವ ಲೆಕ್ಕಾಚಾರ ಇದೆ. ಎಚ್.ಡಿ. ಕುಮಾರಸ್ವಾಮಿ ನೀಡಿರುವ ದಾಖಲೆಗಳನ್ನ ಸದನದಲ್ಲಿ ಬಳಸ್ಕೊಳ್ಳೋದಕ್ಕೆ ಒಲವು ತೋರಿಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಪಡೆದ್ರೆ ಮುಂದೆ ನಮ್ಗೆ ಸಿಗೋ ಫಲಿತಾಂಶ ಸಿಗುತ್ತೆ. ನಾಗೇಂದ್ರ ರಾಜೀನಾಮೆಯಿಂದ ರಾಜಕೀಯ ಲಾಭವೇನು ಅಂತ ಕೆಲವು ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಉಳಿದ ವಿಚಾರಗಳನ್ನು ಕೂಡ ನಾವಿಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋದು ಅಲ್ಲಲ್ಲೇ ಅಂದ್ರೆ ಬಿಜೆಪಿ ಜೆಡಿಎಸ್ ನಾಯಕರಲ್ಲೇ ಅಸಮಾಧಾನ, ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗ್ಬಿಟ್ಟಿದೆ. ನೋಡಿ, ಬಿಜೆಪಿ ಜೆಡಿಎಸ್ ನಾಯಕರು ಈಗಾಗಲೇ ಆಡಳಿತಾರೂಢ ಪಕ್ಷವನ್ನ ಕಟ್ಟಾಕ್ಬೇಕು ಅನ್ನೋ ಕಾರಣಕ್ಕೆ ಕೆಲ ಅಸ್ತ್ರಗಳನ್ನ ತಯಾರಿ ಮಾಡ್ಕೊಂಡಿದ್ರು, ಸಿದ್ಧತೆ ಮಾಡ್ಕೊಂಡಿದ್ರು. ಅಧಿವೇಶನದಲ್ಲಿ ಇಂಥದ್ದೇ ವಿಚಾರಗಳು ಚರ್ಚೆ ಆಗ್ಬೇಕು ಅಂತ. ಆದ್ರೆ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆದಾಗ ಪದೇ ಅದೇ ವಿಚಾರ ಚರ್ಚೆ ಆಗೋದ್ರ ಬದಲು ಬೇರೆ ವಿಚಾರಗಳನ್ನು ಚರ್ಚೆ ಮಾಡಬೇಕು. ಬಿಡದಿ ಹೋರಾಟ, ನೈಸ್ ರಸ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕು ಅಂತ ಕೆಲ ನಾಯಕರು ಒತ್ತಾಯಿಸಿದ್ರು. ಹೀಗಾಗಿ ಇಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಮೈತ್ರಿ ಅಥವಾ ಮೈತ್ರಿ ಹೋರಾಟ ಸರಿಯಾಗಿಲ್ವಾ ಅನ್ನೋ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಅವರೊಂದು ವಿಚಾರ ಎತ್ತುತ್ತಾರೆ, ಇವರೊಂದು ವಿಚಾರ ಎತ್ತುತ್ತಾರೆ. ಯಾವ ವಿಚಾರ ಎತ್ತದಾಗ್ಲೂ ಕೂಡ ಒಗ್ಗಟ್ಟಿನಿಂದ ಅದನ್ನು ಪ್ರಸ್ತಾಪ ಮಾಡಲ್ಲ, ಒಕ್ಕೊರಲಿನಿಂದ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಅವರವರೇ ಈ ರೀತಿಯಾಗಿ ಹೊಡೆದಾಡ್ಕೊಂಡ್ರೆ ಅಥವಾ ಅಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರೆ, ಅಪಸ್ವರಗಳಿದ್ರೆ ಆಡಳಿತಾರೂಢ ಪಕ್ಷವನ್ನ ಹೆಂಗ್ ಕಟ್ ಹಾಕ್ತಾರೆ? ಅವರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ನಾಗೇಂದ್ರನೇ ಇರ್ಬೋದು, ಸ್ವತಃ ಅವ್ರನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾಗೇಂದ್ರ ಪರ ಸಿಎಂ ಡಿಕೆ ಶಿವಕುಮಾರ್ ಕೂಡ ಬ್ಯಾಟ್ ಬೇಯಿಸಿದ್ರು. ಸಂತೋಷ್ ಲಾಡ್ ಕೂಡ ಅದನ್ನೇ ಹೇಳಿದ್ರು. ತನಿಖೆ ಸಂದರ್ಭದಲ್ಲಿ ಅವ್ರ ಪಾತ್ರ ಏನು ಇಲ್ಲ ಅನ್ನೋದು ಗೊತ್ತಾಗಿದೆ, ಹಂಗಾಗಿನೇ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿರೋದು ಅಂತ. ಆ ವಿಚಾರ ಕೂಡ ಅಷ್ಟೊಂದು ಪ್ರಬಲವಾಗಿ ಇಲ್ಲಿ ಸೌಂಡ್ ಮಾಡ್ತಾ ಇಲ್ಲ. ಅಧಿಕಾರದ ದುರ್ಬಳಕೆ ಇನ್ನಷ್ಟು ಲೂಟಿ ಹೊಡೆಯೋಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಾರ್ಟಿ